ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಮೈಸೂರು ಎಜುಕೇಷನ್ ಸೊಸೈಟಿ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಂಸ್ಥೆಯು ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಹಲವಾರು ಪ್ರೊಫೆಸರ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಸಂಸ್ಥೆಯು ಅನ್ಎಡೆಡ್ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಟೀಚಿಂಗ್ ಫ್ಯಾಕಲ್ಟಿಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ MES ಕಾಲೇಜ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮತ್ತು ಈ ಒಂದು ಮ್ಯಾನೇಜ್ಮೆಂಟ್ಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗೆ ನೇಮಕಾತಿ, ಬಯೋಟೆಕ್ನಾಲಜಿ ಮತ್ತು ಮೈಕ್ರೋಬಯಾಲಜಿ ಒಂದು ಸಬ್ಜೆಕ್ಟ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡ್ಬೋದು, PhD ಇನ್ ಬಯೋಟೆಕ್ನಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ಆಗಿರಬೇಕು. UGC ಒಂದು ನಾರ್ಮ್ಸ್ ಮುಖಾಂತರ ನಿಮ್ಮ ಒಂದು ವಿದ್ಯಾರ್ಥಿ ಆಗಿರಬೇಕು. ಅದೇ ರೀತಿಯಾಗಿ ಇತರೆ ಒಂದು ನಿಮ್ಮಲ್ಲಿರುವಂತಹ ಎಕ್ಸ್ಪೀರಿಯನ್ಸ್ ಇವರು ಕೂಡ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನಂತರ ಹುದ್ದೆಯಾದ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಫುಲ್ ಟೈಮ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್ ಒಂದು ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ರಿಲೆವೆಂಟ್ ಡಿಸಿಪ್ಲಿನ್ ಫ್ರಮ್ ರೀಜನಲ್ ಯೂನಿವರ್ಸಿಟಿ ವಿತ್ ಅಂದರೆ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಸುಮಾರು ಎಷ್ಟಂದರೆ 55% ಅಂಕಗಳನ್ನು ಪಡೆದಿರಬೇಕು. ಅದೇ ರೀತಿಯಾಗಿ PhD ಡಿಗ್ರಿ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ನೆಟ್ ಕೂಟ ಮತ್ತು ಸೆಟ್ ಕೂಡ ನೀವು ಇಲ್ಲಿ ಪಾಸ್ ಆಗಿರಬೇಕಾಗುತ್ತದೆ. ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲಿ ಕೂಡ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತದೆ. ಮಿನಿಮಮ್ ಅಂದರೆ ಇಲ್ಲಿ 12 ವರ್ಷಗಳ ಕಾಲ ಕೂಡ ಇವರು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಅಸೋಸಿಯೇಟ್ ಪ್ರೊಫೆಸರ್ಗೆ 8 ವರ್ಷಗಳ ಕಾಲ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಕೇಳ್ತಾ ಇದ್ದಾರೆ. ನಂತರ ಅಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಫುಲ್ ಟೈಮ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ಜರ್ನಲಿಸಮ್, ಫಿಸಿಕಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಮ್ಯಾನೇಜ್ಮೆಂಟ್, ಪೊಲಿಟಿಕಲ್ ಸೈನ್ಸ್, ಬಾಟ್ನಿ, ಮೈಕ್ರೋಬಯಾಲಜಿ ಇಷ್ಟೆಲ್ಲ ಸಬ್ಜೆಕ್ಟ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು. ಅದೇ ರೀತಿಯಾಗಿ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ನೀವು ಸುಮಾರು 55% ಅಂಕಗಳನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ನೆಟ್ ಮತ್ತು ಸೆಟ್ ಕೂಡ ಆಗಿರಬೇಕು. ಜೊತೆಯಾಗಿ PhD ಕೂಡ ಆಗಿರಬೇಕಂತ ಇವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ 3 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇವರು ಕೇಳ್ತಾ ಇದ್ದಾರೆ. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಪಾರ್ಟ್ ಟೈಮ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ಇಂಗ್ಲೀಷ್, ಸಂಸ್ಕೃತ್, ಜರ್ನಲಿಸಮ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಫಾರೆನ್ಸಿಕ್ ಸೈನ್ಸ್, ಬಯೋಟೆಕ್ನಾಲಜಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಒಳ್ಳೆಯ ಒಂದು ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಬಯೋಡೇಟಾವನ್ನು ಆ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. 31/3/2026 ಒಳಗಾಗಿ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಅಪ್ಲಿಕೇಶನ್ ಪೋಸ್ಟ್ ಕೂಡ ನೀವು ಇಲ್ಲಿ ಈ ಒಂದು ಹೆಸರಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಡೌನ್ಲೋಡ್ ಮಾಡಿಕೊಂಡು ಅಂದರೆ ಈ ಒಂದು MSc ಒಂದು ಎಜುಕೇಷನ್ ಸಂಸ್ಥೆ ವತಿಯಿಂದ ಒಂದು ಲಾಗಿನ್ ಇದೆ. ಅವು ಒಂದು ಲಾಗಿನ್ ಆಗಿ ಒಂದು ಅಪ್ಲಿಕೇಶನ್ ಫಾರಮನ್ನು ಕೂಡ ನೀವು ತೆಗೆದುಕೊಂಡು ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ ಅದರ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಬರೆದು ಆ ಸಂಸ್ಥೆಯ ಆಡಳಿತಾಧಿಕಾರಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಮೈಸೂರು ಎಜುಕೇಷನ್ ಸೊಸೈಟಿಯಲ್ಲಿ ಮತ್ತೊಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ PU ಕಾಲೇಜುಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ ಒಂದು ಸಂಸ್ಥೆಯು. ಇಲ್ಲಿ ಕೂಡ ನೀವು ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಪ್ರಿನ್ಸಿಪಾಲ್ PU ಕಾಲೇಜುಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸಬ್ಜೆಕ್ಟ್ ನೋಡ್ಬೋದು, ಅಕಾಡೆಮಿಕ್ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಕಾರ್ಯವನ್ನು ಹೊಂದಿರಬೇಕಾಗುತ್ತದೆ. ಎಜುಕೇಷನ್ ನೋಡ್ಬೋದು, B.Ed ಕೂಡ ಆಗಿರಬೇಕು. ಅದೇ ರೀತಿ ಪೋಸ್ಟ್ ಗ್ರ್ಯಾಜುಯೇಟ್ ಕೂಡ ಆಗಿರಬೇಕು. ಅದೇ ರೀತಿಯಾಗಿ ಸ್ನಾತಕೋತ್ತರ ಪದವಿಯಲ್ಲಿ ಕೂಡ ನೀವು 55% ಅಂಕಗಳನ್ನು ಪಡೆದಿರಬೇಕು. ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ ಜ್ಞಾನ ಕೂಡ ನಿಮಗೆ ಇರಬೇಕಾಗುತ್ತದೆ. ನಂತರದಲ್ಲಿ ನೀವು PhD ಟೀಚಿಂಗ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ 10 ವರ್ಷದ ಕಾಲ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಅದೇ ರೀತಿಯಾಗಿ ಟೀಚರ್ಸ್ ಹೈಸ್ಕೂಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ICSE ಸಿಲೆಬಸ್ಗೆ ಇಲ್ಲಿ ಕೂಡ ಇಂಗ್ಲೀಷ್, ಸೋಷಲ್ ಲೆವೆಲ್ ವೇಕೆನ್ಸಿ, ಹಿಂದಿ ವೇಕೆನ್ಸಿಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಮಾಸ್ಟರ್ ಡಿಗ್ರಿ ಆಗಿರಬೇಕು. ಅದೇ ರೀತಿಯಾಗಿ B.Ed ಕೂಡ ಆಗಿರಬೇಕು. ಜೊತೆಗೆ ಇಲ್ಲಿ ಕೂಡ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕಾಗುತ್ತದೆ. ನಂತರ ಟೀಚರ್ ಪ್ರೈಮರಿ ಹೈಸ್ಕೂಲ್ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಒಂದು ಸ್ಟೇಟ್ ಬೋರ್ಡ್ ಸಿಲೆಬಸ್ಗಳಿಗೆ. ಅಲ್ಲಿ ಕೂಡ EVS ಕನ್ನಡ, ಮ್ಯಾಥಮೆಟಿಕ್ಸ್, ಪ್ರೈಮರಿ, ಇಂಗ್ಲೀಷ್ ಹೈಸ್ಕೂಲ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಡಿಗ್ರಿ ಹೊಂದಿರಬೇಕು. ಅದೇ ರೀತಿಯಾಗಿ B.Ed ಕೂಡ ಆಗಿರಬೇಕು. ಅದೇ ರೀತಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಇಲ್ಲಿ ಅನುಭವ ಇರಬೇಕಾಗುತ್ತದೆ. ಟೀಚರ್ಗಳ ನೇಮಕಾತಿ ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳ ನೇಮಕಾತಿಯಲ್ಲಿ ಕೂಡ ನೀವು ಬ್ಯಾಚುಲರ್ನಲ್ಲಿ ಫೈನ್ ಆರ್ಟ್ ಕೂಡ ಹೊಂದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ವಿಜುವಲ್ ಆರ್ಟ್ ಜೊತೆಗೆ ನೀವು 55% ಒಂದು ಅಂಕಗಳನ್ನು ಪಡೆದಿರಬೇಕು. ಅದೇ ರೀತಿಯಾಗಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ನಂತರ ಇಲ್ಲಿ ಡಾನ್ಸ್ ಟೀಚರ್ಗಳ ನೇಮಕಾತಿ ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ನಲ್ಲಿ ನೀವು ಅಧ್ಯಯನ
ಹೊಂದಿರಬೇಕು. ನಂತರ ಕೂಡ ಇಲ್ಲಿ ಮ್ಯೂಸಿಕ್ ಟೀಚರ್ಗಳ ನೇಮಕಾತಿ ಬ್ಯಾಚುಲರ್ ಇನ್ ಮ್ಯೂಸಿಕ್ ಆಗಿರಬೇಕು, ವಿದ್ವತ್ ಕೂಡ ಆಗಿರಬೇಕು, ಜೊತೆಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತದೆ. ನಂತರ ಅಲ್ಲಿ ಲೆಕ್ಚರ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾಯಿದ್ರೆ PU ಕಾಲೇಜುಗಳಲ್ಲಿ ಅಲ್ಲಿ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ, ಕಂಪ್ಯೂಟರ್ ಸೈನ್ಸ್, ಕಾಮರ್ಸ್, ಸ್ಟ್ಯಾಟಿಕ್ಸ್, ಸೋಷಿಯಾಲಜಿ ಇಷ್ಟೆಲ್ಲ ಹುದ್ದೆಗಳಿಗೆ PU ಕಾಲೇಜುಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಮಾಸ್ಟರ್ ಡಿಗ್ರಿ ಹೊಂದಿರಬೇಕು, ಅದೇ ರೀತಿ B.Ed ಕೂಡ ಹೊಂದಿರಬೇಕಾಗುತ್ತದೆ. ಜೊತೆಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇವರು ನಿಮ್ಮನ್ನು ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಇದು ಲೈಬ್ರರಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಆಗಿರಬೇಕು. ಅದೇ ರೀತಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದೆ. ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ ಇದು ಒಂದು PU ಕಾಲೇಜ್ ನಡೆಯುವಂಥ ಒಂದು ನೇಮಕಾತಿ ಆಗ್ತಾಯಿದೆ. ಇಲ್ಲಿ ಕೂಡ ನೀವು ಮಾಸ್ಟರ್ ಇನ್ ಫಿಸಿಕಾಲಜಿ ಜೊತೆಗೆ PG ಕೂಡ ಡಿಪ್ಲೊಮಾ ಕೂಡ ಆಗಿರಬೇಕು. 3 ರಿಂದ 5 ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ರಂಗಶಾಲಾ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇಲ್ಲಿ ಕೂಡ ನೀವು ಎನಿ ಬ್ಯಾಚುಲರ್ ಡಿಗ್ರಿ ಹೊಂದಿರಬೇಕು. ಮಿನಿಮಮ್ ಅಂದರೆ 55% ಅಂಕಗಳನ್ನು ಪಡೆದಿರಬೇಕು. ಥಿಯೇಟರ್ ಡಿಪ್ಲೊಮಾ ಒಂದು ಸ್ಟೇಜ್ ಮ್ಯೂಸಿಕ್ನಲ್ಲಿ ಕೂಡ ನೀವು ಇಲ್ಲಿ ಅನುಭವ ಹೊಂದಿರಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಬಯೋಡೇಟಾವನ್ನು ಸಂಸ್ಥೆಗೆ 31/3/2026ಕ್ಕೆ ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಬೆಂಗಳೂರಲ್ಲಿ ಕಂಡುಬರುವಂಥ ಸಂಸ್ಥೆ ಆಗಿದೆ. ಇಲ್ಲಿ ಕೂಡ ವಾಂಟೆಡ್, ಕ್ವಾಲಿಫೈಡ್ ಮತ್ತು ಎಕ್ಸ್ಪೀರಿಯನ್ಸ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. NTT ಮತ್ತು TGT ಮತ್ತು PGT ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಲ್ ಸಬ್ಜೆಕ್ಟ್ಗಳಿಗೆ ನೇಮಕಾತಿ. ಎಲಿಜಿಬಿಲಿಟಿ ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನೋಡಬಹುದು ವಾಲ್ಕಿನ್ ಇಂಟರ್ವ್ಯೂ ನೋಡ್ಬೋದು. ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3ರವರೆಗೆ ನಿಮ್ಮನ್ನು ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಬೇಕಿದ್ದರಂತೆ MSRIT ಬಾಯ್ಸ್ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ ಮೇಲ್ವಿಚಾರಕರು, ಮೆಸ್ ಮೇಲ್ವಿಚಾರಕರು, ಅಡಿಗೆಗಾರ, ಅಡಿಗೆ ಸಹಾಯಕ ಇಷ್ಟೆಲ್ಲ ಹುದ್ದೆಗಳಿಗೆ ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 7 ದಿನ ಒಳಗಾಗಿ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ದ ವಾರ್ಡನ್ MSRIT ಬಾಯ್ಸ್ ಹಾಸ್ಟೆಲ್, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿಯಲ್ಲಿ ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಇಮೇಲ್ ಜೊತೆಗೆ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದು. ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೆಕೆಂಡ್ ಇಯರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ ನೋಡ್ಬೋದು. ಸಬ್ಜೆಕ್ಟ್ ನೋಡ್ಬೋದು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಕ್ವಾಲಿಫಿಕೇಷನ್ ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು B.Ed ಕೂಡ ಆಗಿರಬೇಕು. 3 ವರ್ಷದ ಅನುಭವ ಇರಬೇಕು. ನಂತರ ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 1 ಇಯರ್ ಡಿಪ್ಲೊಮಾ ಆಗಿರಬೇಕು. ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. 2 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಫಿಸಿಕಲ್ ಎಜುಕೇಷನ್ ಟೀಚರ್ಗಳ ಬಗ್ಗೆ B.Ped ಮತ್ತು M.Ped ಆಗಿರಬೇಕು. 4 ವರ್ಷದ ಅನುಭವ ಇರಬೇಕಾಗುತ್ತದೆ. ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಿಮ್ಮಲ್ಲಿ ಜ್ಞಾನ ಇರಬೇಕಾಗುತ್ತದೆ. ಜನರಲ್ ಲೈನ್ ಟೀಚರ್ಗಳ ನೇಮಕಾತಿ ಎಡ್ತಿಗೆ B.Ed ಆಗಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು. 3 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಮಾರ್ಚ್ 2026 ಒಳಗಾಗಿ ನೀವು ಒಂದು ಹುದ್ದೆಗೆ ಅರ್ಜಿ ಕೂಡ ಸಲ್ಲಿಸಬಹುದು. ತುಮಕೂರು ಕ್ಲಬ್ಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಬಾರ್ ಸಪ್ಲೈಯರ್ ಫುಲ್ ಟೈಮ್ ಹುದ್ದೆಗೆ ಒಟ್ಟು 5 ಹುದ್ದೆ, ರಿಸೆಪ್ಷನ್ ಫುಲ್ ಟೈಮ್ 1 ಹುದ್ದೆ, ನಂತರ ಆಫೀಸ್ ಅಸಿಸ್ಟೆಂಟ್ ಫುಲ್ ಟೈಮ್ 1 ಹುದ್ದೆ, ಮ್ಯಾನೇಜರ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಅನುಭವಿಕರಿಗೆ ಇವರು ಮೊದಲ ಒಂದು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಸ್ಕೂಲಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೀಚರ್ಗಳ ನೇಮಕಾತಿ, ಪ್ರೀ ಪ್ರೈಮರಿ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೈಬ್ರರಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಟೀಚರ್ಗಳ ನೇಮಕಾತಿ, ಇಂಗ್ಲೀಷ್, EVS, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್, ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ, ಸೆಕೆಂಡರಿ ಟೀಚರ್ಗಳ ನೇಮಕಾತಿ, PGT, TGT ಮತ್ತು B.Ed ಮಾಡಿದಂಥ ಅಭ್ಯರ್ಥಿಗಳಿಂದ ಇಂಗ್ಲೀಷ್, ಕನ್ನಡ, ಸೋಷಿಯಲ್, ಮ್ಯಾಥ್ಸ್, ಸೋಷಿಯಲ್ ಸ್ಟಡೀಸ್ ಮತ್ತು ಕಂಪ್ಯೂಟರ್ ಹಿಂದಿ ಟೀಚರ್ಗಳ ನೇಮಕಾತಿ, ಫ್ರಂಟ್ ಡೆಸ್ಕ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಆಲ್ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಮಲ್ಲಿ ಧ್ಯಾನ ಹೊಂದಿರಬೇಕು. IT ಸೆಕ್ಷನಿಗೆ ಕೂಡ ಇಲ್ಲಿ MCA ಮತ್ತು BCA ಮಾಡೋಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳ ನೇಮಕಾತಿಯಲ್ಲಿ ನೀವು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಮತ್ತು ಮಾಸ್ಟರ್ ಆಫ್ ಫೈನ್ ಆರ್ಟ್ ಕೂಡ ಆಗಿರಬೇಕು. PTI ಹುದ್ದೆಗೆ ನೇಮಕಾತಿ, B.Ped ಮತ್ತು M.Ped ಆಗಿರಬೇಕು. ಆಫೀಸ್ ಅಡ್ಮಿನ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ, ಆಫೀಸ್ ಅಕೌಂಟೆಂಟ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ. ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಆ ಒಂದು ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ಗೆ, ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ.
ಹಲವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಐತೆ. ಆದರೆ ಮೊದಲನೇದಾಗಿ ಅರಬಿಕ್ ಲ್ಯಾಂಗ್ವೇಜ್ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, ಪ್ರೀ ಸ್ಕೂಲ್ ಕೋಆರ್ಡಿನೇಟರ್ ನೇಟಿವ್ ಇಂಗ್ಲೀಷ್ನಲ್ಲಿ ನೀವು ಇಲ್ಲಿ ಸ್ಪೀಕ್ ಮಾಡಬೇಕಾಗುತ್ತದೆ. ಮ್ಯಾಥ್ಸ್ ಟೀಚರ್ಗಳ ನೇಮಕಾತಿ, ಸೈನ್ಸ್ ಟೀಚರ್, ರೋಬೋಟಿಕ್ ಟೀಚರ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಗಳ ನೇಮಕಾತಿ, ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೋಐತೆ. ಆದರೆ ವಿದ್ಯಾರ್ಥಿಯನ್ನು ಕೂಡ ಇಲ್ಲಿ ನೀವು ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದು. ಆಸಕ್ತವಾಗಿ ನಿಮ್ಮ ಇತ್ತೀಚಿನ ಬಯೋಡಾಟಾವನ್ನು ಕೂಡ ನೀವು ಆ ಸಂಸ್ಥೆಯ ಒಂದು ಇಮೇಲ್ಗೆ ರವಾನಿಸಬೇಕಾಗುತ್ತದೆ. ಆ್ಯಪಲ್ ಇಂಟರ್ನ್ಯಾಷನಲ್ ಸ್ಕೂಲ್, ಇಂಡಿ, ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಹಲವಾರು ಹುದ್ದೆಗಳಿಗೆ ಸ್ಟಾಫ್ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. 26-27ನೇ ಸಾಲಿಗೆ 3 ವೇಕೆನ್ಸಿಗಳನ್ನು ಇವರು ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಲ್ಯಾಂಗ್ವೇಜ್ ಶಿಕ್ಷಕರನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಕನ್ನಡ, ಇಂಗ್ಲೀಷ್, ಹಿಂದಿ ಟೀಚರ್ಗಳ ನೇಮಕಾತಿ, BEd ಕೂಡ ಆಗಿರಬೇಕಾಗುತ್ತದೆ. ಇನ್ನು ಕೋರ್ ಸಬ್ಜೆಕ್ಟ್ಗಳು ನೇಮಕಾತಿ ಮಾಡ್ಕೊಳ್ತಾ ಅಲ್ಲಿ ಕೂಡ ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಟೀಚರ್ಗಳ ನೇಮಕಾತಿ PG ಮತ್ತು BEd ಆಗಿರಬೇಕಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಅಟ್ರಾಕ್ಟಿವ್ ಇಲ್ಲಿ ಅಂದರೆ ಆ್ಯಕ್ಟಿವಿಟಿ ಮತ್ತು ಫಿಸಿಕಲ್ BEd ಅಂದರೆ ಇಲ್ಲಿ P ಟೀಚರ್ಗಳ ನೇಮಕಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕರಾಟೆ, ಫಿಸಿಕಲ್ ಎಜುಕೇಷನ್, ಡಾನ್ಸ್, ಮ್ಯೂಸಿಕ್ ಟೀಚರ್ಗಳ ನೇಮಕಾತಿ ರಿಕ್ರೂಟ್ಮೆಂಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸರ್ಟಿಫಿಕೇಟ್ ಮತ್ತು ಡಿಗ್ರಿ ಹೊಂದಿರಬೇಕು. ಸ್ಟಾಫ್ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ರಿಸೆಪ್ಷನಿಸ್ಟ್, ಕಂಪ್ಯೂಟರ್ ಪ್ರೋಗ್ರಾಮರ್, ಅದೇ ರೀತಿಯಾಗಿ ಇಷ್ಟೆಲ್ಲ ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯಿಂದ ಶಿಕ್ಷಕರ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂದರೆ ನಿಮ್ಮ ಇತ್ತೀಚಿನ ಬಯೋಡಾಟಾವನ್ನು ಕೂಡ ಆ ಸಂಸ್ಥೆಯ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಬಹುದು. ಜೊತೆಗೆ ಆ ಒಂದು ಸಂಸ್ಥೆಯ ವೆಬ್ಸೈಟ್ ಕೂಡ ಇದೆ. ಆಫೀಸರ್ಸ್ನಲ್ಲಿ ಅಂದರೆ 9ರಿಂದ ಸಂಜೆ 5ರ ಒಳಗಾಗಿ ನೀವು ಆ ಒಂದು ಸಂಸ್ಥೆಗೆ ನೀವು ವಿಸಿಟ್ ಕೂಡ ಕೊಡಬಹುದು. ಲೊಕೇಶನ್ ಇಂಡಿ, ಕರ್ನಾಟಕದಲ್ಲಿ ಕೂಡ ನೀವು ಇಲ್ಲಿ ಹೋಗಿ ಅರ್ಜಿ ಕೂಡ ಸಲ್ಲಿಸ್ಬೋದು. ಶ್ರೀ ಲಕ್ಷ್ಮಣ್ ವಾಯ್ ಅಡಿಹುಡಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಶ್ರೀ ಮಂಜುನಾಥ್ ಸೈನಿಕ್ ತರಬೇತಿ ಕೇಂದ್ರದಲ್ಲಿ ಮೂಡಲಗಿಯಲ್ಲಿ ಕಂಡು ಬರ್ತಾ ಇದೆ. ಜಿಲ್ಲೆಯ ಬೆಳಗಾವಿಯಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ನೀವು ಇಲ್ಲಿ ಗಮನಿಸಬಹುದು. ಮೊದಲಾಗಿ ಕನ್ನಡ ಶಿಕ್ಷಕರ ನೇಮಕಾತಿ 2 ಹುದ್ದೆ, ಇಂಗ್ಲೀಷ್ 2 ಹುದ್ದೆ, ಹಿಂದಿ 2 ಹುದ್ದೆ, ವಿಜ್ಞಾನ 3 ಹುದ್ದೆ, ಸಮಾಜ ವಿಜ್ಞಾನ 2 ಹುದ್ದೆ, ಗಣಿತ 3 ಹುದ್ದೆ, ದೈಹಿಕ ಶಿಕ್ಷಣ 2 ಹುದ್ದೆ, ಕಂಪ್ಯೂಟರ್ ಆಪರೇಟರ್ ಮತ್ತು ಟೀಚರ್ 2 ಹುದ್ದೆ, ಹಾಸ್ಟೆಲ್ ವಾರ್ಡನ್ 1 ಹುದ್ದೆ, ಕ್ಲರ್ಕ್ ಅಥವಾ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು 1 ಹುದ್ದೆ, ಡ್ರೈವರ್ಗಳ ನೇಮಕಾತಿ ಲೈಸೆನ್ಸ್ ಹೊಂದಿರಬೇಕು 2 ನೇಮಕಾತಿ, ಸಹಾಯಕ ಕ್ಲೀನರ್ಗಳ ನೇಮಕಾತಿ ಒಟ್ಟು 2 ಹುದ್ದೆಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು ಏಪ್ರಿಲ್ 1ರಂದು ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಕರ್ಷಕ ವೇತನ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೊತೆಗೆ ಊಟ ಮತ್ತು ವಸತಿಯನ್ನು ಕೂಡ ಇವರು ಈ ಒಂದು ಸಂಸ್ಥೆ ವತಿಯಿಂದ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಆ ಒಂದು ಸಂಸ್ಥೆಗೆ ನೀವು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸ್ಬೋದು. ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.